ಕೈ ಒಳಗೆ ಒಂದು ಕೋಲ್ ಹಿಡ್ಕೊಂಡಿದ್ದಾನೆ. ಅದೇ ಸೇಮ್ ಇಲ್ಲಿ ಬರ್ತಾ ಅವ್ನ ಕಾಲ್ಗಳ ದಪ್ಪ, ಸೊಂಟ ತೆಳ್ಳಗೆ, ಮುಖ, 2 ಕೈ, ಆಮೇಲೆ ಜಿಂಕೆ ಅದ್ರ ಮೇಲೆ ಮಲ್ಲಿಗೆ ಪೇಂಟ್ ಮಾಡ್ಬೋದಾಗಿತ್ತು. ಇಲ್ಲಿ ಕಾಣಿಸುತ್ತೆ ನೋಡಿ, ಜಿಂಕೆ ಚಿತ್ರ ಕಾಣಿಸುತ್ತಾ. ಆದಿಮಾನವ ಇಲ್ಲಿ ವಾಸ ಇದ್ನ? ಹೌದು, ಇಲ್ಲಿ ಗುಡ್ಡದಲ್ಲಿ ಎಲ್ಲ ಕಡೆಗೂ ವಾಸ ಇದ್ರು. ಪ್ರಾಣಿಗಳು ಬರ್ತಾ ಇದ್ರು, ಪ್ರಾಣಿಗಳ ನೀರು ಕುಡಿಯಕ್ಕೆ ಬರ್ತಿದ್ವು. ಅವಾಗ ಇವ್ರು ಬೇಟೆ ಆಡ್ತಾ ಇದ್ರಲ್ಲಿ, ಅದಕ್ಕೋಸ್ಕರ ಬೇಟೆ ಆಡೋದು, ಅದ್ರ ರಕ್ತ ಅದ್ರ ಎಲ್ಲ ಬಂದು ಎಲ್ಲ ಮಿಕ್ಸ್ ಮಾಡಿ ಅವ್ನು ತೊಗೊಂಬಂದು ಈ ಪೇಂಟಿಂಗ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬದಾಮಿಗೆ ಸ್ನೇಹಿತರೆ, ವಾತಾಪಿ ಅಂತ ಕರೀತಿದ್ರಂತೆ ಮೊದಲು, ಚಾಲುಕ್ಯರ ಆಳಿದ್ದನ್ನು ಆಡಿದ್ದು ಸ್ನೇಹಿತರೆ. ಬದಾಮಿಯ ಗುಹಾಂತರ ದೇವಾಲಯಗಳ ಸರಣಿಯನ್ನು ನಾವು ಮಾಡಿದ್ವಿ. ನಮ್ಮ ಮುತ್ತು ಚಾಲುಕ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇಲ್ಲಿಯ ಪ್ರವಾಸಿ ಮಾರ್ಗದರ್ಶಕರು. ಇವರು ನಮಗೆ ಬದಾಮಿಯ 2 ಕಡೆಯ ಗುಹಾಂತರ ದೇವಾಲಯಗಳನ್ನು ಎಲ್ಲವನ್ನು ನಮಗೆ ತೋರಿಸಿ ತುಂಬ ಅದ್ಭುತ ವಿವರಣೆ ಕೊಟ್ಟಿದ್ದರು. ನೀವೆಲ್ಲರೂ ಲಕ್ಷಾಂತರ ಜನ ಅದನ್ನು ನೋಡಿದಿರಿ, ಇಷ್ಟಪಟ್ಟಿದ್ದೀರಿ. ಅದಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇದು ಆ ಸರಣಿಯ 2ನೇ ಮುಂದುವರೆದ ಭಾಗ ಅಂತ ತಿಳ್ಕೊಬೋದು ಸ್ನೇಹಿತರೆ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಆಫ್ ಬದಾಮಿ, ಇಲ್ಲಿ ಈ ಪ್ಲೇಸ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ಸರ್, ಎಲ್ಲಿಗೆ ಬಂದಿದ್ದೀವಿ ಸರ್ ನಾವೀಗ? ಸರ್, ನಾವೀಗ ಕುಟುಕಣಿಕೇರಿ ಗುಡ್ಡ ಅಂತ ಬಂದಿದ್ವಿ. ಆ ಕುಟುಕಣಿಕೇರಿ ಗುಡ್ಡದಲ್ಲಿ ಸೂಕ್ಷ್ಮ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯ ಶಿಲಾಯುಗ, ನಮ್ಮ ಪೂರ್ವಜರು ಇಲ್ಲೆಲ್ಲ ಈ ಗುಡ್ಡ ಬೆಟ್ಟದಲ್ಲಿ ವಾಸ ಇದ್ದ ಟೈಮ್ನಾಗ ಇಲ್ಲಿ ಕೂಡ ಪೇಂಟಿಂಗ್ ಮಾಡಿದ್ದಾರೆ. ಎಂಥ ಪೇಂಟಿಂಗ್ ಅಂದ್ರೆ, ಅವ್ರು ಬೇಟೆ ಆಡ್ತಿದ್ರಲ್ಲ ಕಾಡಂದಿ, ಅದರ ರಕ್ತ, ಅದರ ಎಲುಬು, ಮತ್ತು ಇನ್ನೊಂದು ಸ್ವಲ್ಪ ಗಿಡಮೂಲಿಕೆ, ಅದು ಗೊತ್ತಿಲ್ಲ, ಆ ಗಿಡಮೂಲಿಕೆ ಮಿಕ್ಸ್ ಮಾಡಿ ಅವ್ರು ಪೇಂಟ್ ಮಾಡಿದ್ದಾರೆ. ಆ ಪೇಂಟು ಇವತ್ತಾದರೂ ಹಾಗೆ ಇದೆ, ತುಂಬ ಚೆನ್ನಾಗೇ ಇದೆ. ಆ ಚಾಲುಕ್ಯರ ಕಾಲದಲ್ಲಿ 4 ಗುಹೆಗಳನ್ನು ಕೊರೆದ್ರು ಬಾದಾಮಿ ಒಳಗೆ. ಎರಡು ಗುಹೆ, 1 ಗುಹೆ 2 ಅಂತ ಕರಿತಾರೆ. ಗುಹೆ 1ನೇದು ಶೈವ ಗುಹೆ, 2ನೇದು ವೈಷ್ಣವ, 3ನೇದು ಮಹಾವೈಷ್ಣವ, 4ನೇದು ಜೈನ. ಒಟ್ಟು ಚಾಲುಕ್ಯ ದೊರೆಗಳು 6 ಗುಹೆಗಳನ್ನು ಕೊರೆದಿದ್ದಾರೆ. ಇನ್ನೆರಡು ಗುಹೆಗಳನ್ನು ಐಹೊಳೆ ಒಳಗೆ ಕೊರೆದ್ರು. ಬಾದಾಮಿ ಒಳಗೆ 4 ಗುಹೆಗಳನ್ನು ಕೊರೆದ್ರು. ಆ 4 ಗುಹೆಯೊಳಗೆ ಎಲ್ಲ 1ನೇ ಗುಹೆಯಿಂದ ಹಿಡ್ಕೊಂಡು 4ನೇ ಗುಹೆವರೆಗೂ ಶೈವ, ವೈಷ್ಣವ, ಮಹಾವೈಷ್ಣವ, ಜೈನ, ಈ ಎಲ್ಲ 4 ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹಾರ್ಬಲ್ ಪೇಂಟಿಂಗ್ ಮಾಡಿದ್ದಾರೆ. 6ನೇ ಶತಮಾನ ಮಾಡಿದಂಥ ಪೇಂಟಿಂಗು. ಅದೆಲ್ಲ ಬಣ್ಣ ಹೋಗಿದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ. ಈ ಸದ್ಯಕ್ಕೆ ಹೋದಾಗ ನಾವು ನೋಡಿದಾಗ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದು ಹೋದ ನಂತರ ಲೋಕಲ್ ಜನ ಅಲ್ಲಿ ವಾಸವಾದ ಟೈಮ್ನಾಗ ಅಲ್ಲಿ ಚಟ್ನಿ ಏರಿಯಾಕೆ ಮಾಡಿದ್ದಾರೆ, ಬೀಸುಕಲ್ಲಿದೆ, ಆಮೇಲೆ ಹುಲಿಮಣಿ ಆಟ, ಲೋಕಲ್ ಗೇಮು, ಅವರೆಲ್ಲ ವಾಸವಾದ ಟೈಮ್ನಾಗ ಅದು ಬಣ್ಣಗಳ ಹೋಗಿರ್ಬೋದು. ತುಂಬ ವರ್ಷಗಳ ಕಳೆದು ಹೋಯ್ತಲ್ಲ. 1 ಶತಮಾನ ಅಂದ್ರೆ 100 ವರ್ಷ, ನಡೀತಾ ಇರೋದು 21ನೇ ಶತಮಾನ. ಈಗ 21ನೇ ಶತಮಾನದಲ್ಲಿ ನಮ್ಮ ಪೂರ್ವಜರು ವಾಸ ಇದ್ರಲ್ಲ, ಆ ಪೇಂಟಿಂಗ್ ಕೂಡ ಇವತ್ತೇ ಈ ಸದ್ಯಕ್ಕೆ ನಾವು ನೋಡ್ಬೋದು. ಇಲ್ಲೇ ಈ ಕುಟುಕಣಿಕೇರಿ ಗುಡ್ಡದಲ್ಲಿ ಕಾಣಿಸುತ್ತೆ. ಒಂದು ಕುಟುಕಣಿಕೇರಿ ಗುಡ್ಡ, ಒಂದು ಸಿಡಿಲುಪಡಿ, ಒಂದು ರಂಗನಾಥನ ಗುಡ್ಡ ಅಂತ ಹೇಳ್ತೀವಿ. ಆ ಕಡೆ ಹೋದಲ್ಲೇ ಆ ಪೇಂಟಿಂಗ್ ಕೂಡ ನಾವು ನೋಡ್ಬೋದು. ಬಾದಾಮಿ ಚಾಲುಕ್ಯರಿಗಿಂತಲೂ ಸುಮಾರು ಒಂದು 2-3 ಸಾವಿರ ವರ್ಷ ಹಳೆಯದು. ತುಂಬ ಹಳೆಯದು. ಸೂಕ್ಷ್ಮ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯ ಶಿಲಾಯುಗ, ಆ ಟೈಮ್ನಾಗ ಮಾಡಿದ ಪೇಂಟಿಂಗ್. ಈ ಸದ್ಯಕ್ಕೆ ಅದ್ರ ಹತ್ರ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ನಾವು ಬಂದು ಈಗ ನೀವು ನೋಡ್ತಾ ಇದ್ದೀರಿ ಅಂತಹ ರೋಚಕವಾದ ಜಾಗ. ಇಲ್ಲಿ ಬರೋಕ್ಕೆ ತುಂಬ ದುರ್ಗಮವಾದಂಥ ಪ್ರದೇಶ ಇದು. ಸರ್, ಈಗ ನಾವು ಬಂದಿದ್ವಿ ಕುಟುಕಣಿಕೇರಿ ಗುಡ್ಡದ ಹತ್ರ ಬಂದಿದ್ವಿ. ಆ ಪೇಂಟಿಂಗ್ ಇಲ್ಲೇ ಇದೆ ನೋಡಿ, ನಿಮ್ಗೆ ಎದುರಿಗೆ ಮುಂದ್ಗಡೆ ಮೇಲೆ ಕಾಣಿಸ್ತಾ ಇದೆ. ಇದು ಚಾಲುಕ್ಯರ ಮಾಡಿದ ಪೇಂಟಿಂಗ್ ಕೂಡ 6ನೇ ಶತಮಾನದಾಗ 4 ಗುಹೆಗಳಿಗೆ, 1ನೇದು ಶೈವ, 2ನೇದು ವೈಷ್ಣವ, 3ನೇದು ಮಹಾವೈಷ್ಣವ, ಈ ಎಲ್ಲ 4 ಗುಹೆಗಳಿಗೂ ಗಿಡ ಮೂಲಿಕೆಗಳಿಂದ ಹಾರ್ಬಲ್ ಪೇಂಟಿಂಗ್ ಮಾಡಿದ್ರು. ಆ ಬಣ್ಣ ಹೋಗಿದೆ, ಅದು ಅಂದ್ರೆ ತುಂಬ ವರ್ಷಗಳ ಕಳೆದೋಯ್ತು. 6ನೇ ಶತಮಾನ ಮಾಡಿದ ಪೇಂಟು ಇದು. ನಮ್ಮ ಸೂಕ್ಷ್ಮ ಶಿಲಾಯುಗ, ಮಧ್ಯ ಶಿಲಾಯುಗ ಅಂತ ನಾವು ಕರಿತಾ ಇದೀವಲ್ಲ, ಅವಾಗ ಮಾಡಿದ ಪೇಂಟಿಂಗ್ ಇನ್ನೂ ಏನೂ ಹಾಳಾಗಿಲ್ಲ, ಇನ್ನೂ ತುಂಬ ಚೆನ್ನಾಗಿದೆ. ಗಿಡ ಮೂಲಿಕೆಗಳಿಂದ ಹರಿದು ಇಲ್ಲಿ ಬೇಟೆ ಆಡ್ತಿದ್ರಲ್ಲ ಕಾಡಂದಿ, ಆ ಕಾಡಂದಿ ರಕ್ತ, ಅದರ ಎಲುಬು ಮಿಕ್ಸ್ ಮಾಡಿ ಪೇಂಟಿಂಗ್ ಮಾಡಿದ್ದಾರೆ ಅಂತಾರೆ. ಆ ಗಿಡ ಮೂಲಿಕೆ ಏನಂದು ಗೊತ್ತಾಗ್ತಾ ಇಲ್ಲ. ಈ ಪೇಂಟಿಂಗ್ ಮಾಡಿದ್ದು ಇನ್ನೂ ಹಾಳಾಗಿಲ್ಲ. ಅವಾಗಿನ ಚಾಲುಕ್ಯರ ಕಾಲ ಪೇಂಟಿಂಗ್ ಹೋತು, ಈ ಬಣ್ಣ ಹಾಳಾಗಿಲ್ಲ. ಯಾಕೆ ಹಾಳಾಗಿಲ್ಲ? ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆಮೇಲೆ ಕುಟುಕಣಿಕೇರಿ ಗುಡ್ಡ, ರಂಗನಾಥನ ಗುಡ್ಡ, ಆಮೇಲೆ ಸಿಡಿಲು ಪಡೆ, ಇಷ್ಟೆಲ್ಲ ಕಡೆ ಈ ಪೇಂಟಿಂಗ್ ಕೂಡ ಇದೆ. ಆದರೆ ಇದು ಆದಿಮಾನವನೇ ಮಾಡಿದ್ದು ಅಂತ ಗೊತ್ತಾಗಿದೆಯಾ? ಅಂದರೆ ಪೂರ್ವಜರ ಅದೆಲ್ಲ ಡಾಕ್ಟರ್ ಸುಂದರ್ ಅನ್ನೋರು ಅವರೆಲ್ಲ ಇವನು ಕಂಡು ಹಿಡಿದಿದ್ದಾರೆ. ಮತ್ತು ಡಾಕ್ಟರ್ ಶಿಲಾಕಾಂತ್ ಪತ್ತರ್, ನಮ್ಮ ಗುರುಗಳು ಇತಿಹಾಸ ತಜ್ಞರು, ಅವರೆಲ್ಲ ಇವನು ಕಂಡು ಹಿಡಿದಿದ್ದು ಎಲ್ಲ ನೋಡಿದ್ದೀವಿ. ಹೌದು. ಓಕೆ, ಬಟ್ ಈಗ ಇದು ಏನು ಆ್ಯಕ್ಚುಲಿ? ಇದು ಏನು ಚಿತ್ರ? ಇದು ಜಿಂಕೆ ಚಿತ್ರ. ಇದು ಒಂದು ಜಿಂಕೆ ಚಿತ್ರ ಕಾಣಿಸುತ್ತೆ ನೋಡಿ ಇಲ್ಲಿ. ಹೌದು, ಆ ಕಡೆ ಜಿಂಕೆ ಕಾಣಿಸುತ್ತಾ? ಹೌದು, ಜಿಂಕೆ ಚಿತ್ರ ಅದು. ಇದು ಜಿಂಕೆ ಚಿತ್ರ ಸರ್, ಇಲ್ಲಿ ಕಾಣ್ತಾ ಇರೋದು ನಮಗೆ ಈ ಸದ್ಯಕ್ಕೆ. ಆಮೇಲೆ ನಾವು ಸಿಡಿಲ್ಪಡಿ ಹೋದಾಗ ಮನುಷ್ಯನ ಚಿತ್ರ, ಆಮೇಲೆ ಹಾವು ಪಕ್ಷಿಗಳ ಚಿತ್ರ, ಸ್ವಲ್ಪ ಕೋಣ ಚಿತ್ರ ಅವೆಲ್ಲ ಕಾಣ್ತೀವಿ. ಆಮೇಲೆ ಕುಟುಕಣಿಕೇರಿ ಗುಡ್ಡದಲ್ಲಿ ಹೋದಾಗ, ಕುಟುಕಣಿಕೇರಿ ಗುಡ್ಡ ಜಿಂಕೆ ಚಿತ್ರ, ಇದು ರಂಗನಾಥನ ಗುಡ್ಡದಲ್ಲಿ ಹೋದಾಗ ಅಲ್ಲಿ ಮನುಷ್ಯನ ಚಿತ್ರನೂ ಬರ್ತಾ, ಕಾಡಂದಿ ಚಿತ್ರಗಳನ್ನು ಬರ್ತಾವೆ. ಕಾಡಂದಿ ಬೇಟೆ ಆಡ್ತಿದ್ರಲ್ಲ, ಅವು ಚಿತ್ರಗಳನ್ನು ಅಲ್ಲಿ ಹೋದಾಗ ನಾವು ನೋಡ್ಬೋದು. ಅವರು ಹೇಗೆ ಮಾಡ್ತಾ ಇದ್ರಂದ್ರೆ, ಈ ಬಂಡೆಗಳನ್ನ ಹಿಂಗೆ ನೋಡಿ, ಈಗ ನನ್ನ ಕೈ ಕಾಣಿಸುತ್ತಾ, ಈ ಬಂಡೆ ಹಂಗೆ ನೋಡಿ
ಈ ಬಂಡೆ ಹಿಂಗೆ ಕಾಣಿಸುತ್ತಾ, ಅಂದ್ರೆ ಈಗ ಮೇಲೆ ಒಂಥರ ಚಾವಣಿ ತರ ಚಾವಣಿ ತರ ಹಿಂಗೆ ಕಾಣಿಸುತ್ತಾ, ಆ ಗುಹೆ ಒಳಗೆ ಚಾವಣಿ ಅಂತ ಕಟ್ತೀವಿ, ಮನೆ ಒಳಗೆ ಕಟ್ತೀವಲ್ಲ, ಬಿಸಿಲು ಆಮೇಲೆ ಮಳೆ ನೀರು ಒಳಗಡೆ ಬರೋ ಚಾವಣಿ ಅಂತ ಮಾಡ್ತೀವಲ್ಲ ಆ ಥರ. ಅಂದ್ರೆ ಈ ಬಿಸಿಲು ಅದ್ರ ಮೇಲೆ ಬೀಳಬಾರ್ದು, ಮಳೆ ನೀರು ಕೂಡ ಅದಕ್ಕೆ ಹತ್ತಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದು ಹತ್ತಲಿಕ್ಕೆ ಅದು ಹಾಳಾಗೋದಿಲ್ಲ, ತುಂಬ ವರ್ಷಗಳ ಕಾಲ ಅದು ಬರ್ತಂತ. ಆವಾಗ ಅದನ್ನು ಚಿತ್ರ ಬಿಡಿಸಿದ್ದಾರೆ. ಮಳೆ ನೀರು ಅದಕ್ಕೆ ಹತ್ತೋದಿಲ್ಲ, ಆಮೇಲೆ ಬಿಸಿಲು ಅದ್ರ ಮೇಲೆ ಬೀಳೋದಿಲ್ಲ, ಅದು ಹಾಳಾಗೋದಿಲ್ಲ. ಇದು ಚಾವಣಿ ಬಂಡೆ ಹಿಂಗಿದೆ. ನಾವು ಮನೆಗೆ ಕಟ್ತೀವಲ್ಲ ಚಾವಣಿ ಅಂತ ಮುಂದ್ಗಡೆ ಕಾಣಿಸುತ್ತೆ, ಆ ಮನೆ ಕಟ್ಟಿದ ಮುಂಚೆ ಚಾವಣಿ ಒಳಗಡೆ ನೀರು ಬರಬಾರ್ದು, ಮಳೆ ನೀರು ಆಮೇಲೆ ಬಿಸಿಲು ಬರಬಾರ್ದು ಅಂತ ಮಾಡ್ತೀವಲ್ಲ, ಅದೇ ಥರನೇ ಇದು. ಅಂದರೆ ಇಷ್ಟು ಉದ್ದ ಇದೆ, ಈಗ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಆಮೇಲೆ ಮಳೆ ನೀರು ಬಂದಲ್ಲಿ ಹತ್ಕೊಳೋದಿಲ್ಲ, ಬಿಸಿಲು ಸೂರ್ಯ ಈ ಕಡೆ ಹುಟ್ಟಿ ಈ ಕಡೆ ಮುಣುಗ್ತಾನೆ. ಸೊ ಅದು ಪೂರ್ವ ಆ ಕಡೆ ಸ್ನೇಹಿತರೆ, ನಾನು ಈ ಕಡೆ ಇರೋದು ಪೂರ್ವ ನೋಡಿ, ಆ ಕಡೆ ತೋರಿಸ್ಬೋದು. ಆಮೇಲೆ ಈ ಕಡೆ ಪೂರ್ವ ಅನ್ನೋದಾಯ್ತು ಅಂದ್ರೆ ಈ ಕಡೆ ಪಶ್ಚಿಮ ಕಡೆ ಮುಣುಗುತ್ತೆ. ಇದು ಆಕ್ಚುಲಿ ದಕ್ಷಿಣದ ಕಡೆ ಇದೆ. ಸೊ ನೋಡಿ ಅವ್ನು ಎರಡು ಕಡೆ ಬಿಸಿಲು ಬೀಳಲ್ಲ ಅಂತ ಕಡೆ ಅಂತ ಕಡೆ ಚಿತ್ರಗಳನ್ನು ಬಿಡಿಸ್ತದೆ. ಯಾಕಂದ್ರೆ ಅದು ಹಾಳಾಗಬಾರದು. ಈ ಥರ ಅದು ಗೊತ್ತಿತ್ತು ನೋಡಿ ಇವ್ರಿಗೆ, ಗೊತ್ತಿತ್ತು. ನಾವು ಈಗ ಎಷ್ಟು ಶಾಣ್ಯರಂತ ತಿಳ್ಕೊಂಡಿದ್ದೀವಿ, ನಮಗಿಂತ ನಮ್ಮ ಪೂರ್ವಜರು ತುಂಬ ಶಾಣ್ಯರಿದ್ರು. ಈಗ ನಾವು ಕಂಪ್ಯೂಟರ್ ಕಂಡಿಡ್ದು ಅದು ಕಂಡಿಡ್ದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತೀವಿ. ನಮ್ಮ ಪೂರ್ವಜರು ಶಾಣ್ಯರು ನಾವಲ್ಲ. ಅವರು ಒಳ್ಳೆ ಪದಾರ್ಥಗಳನ್ನು ತಿಂದಿದ್ರು. ಈಗ ಅವರು 100 ವರ್ಷ 100 ಮೇಲೆ ಬದುಕ್ತಾ ಇದ್ರು. ನಾವೀಗ ಒಂದು 50 ವರ್ಷ 60 ವರ್ಷ ನಾವು ಬದುಕ್ತಾ ಇದ್ವಿ. ಎಲ್ಲ ಕೆಮಿಕಲ್ಸ್ ಫುಡ್, ಒಳ್ಳೆ ಫುಡ್ಗಳ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಪೂರ್ವಜರಷ್ಟು ಶಾಣ್ಯರು ನಾವು ಅಲ್ಲ. ನಾವೀಗೇನು ಪ್ಯಾಷನ್ಗಳನ್ನು ಕಂಡುಹಿಡಿದಿದ್ದೀವಿ, ಆ ಬಟ್ಟೆ ಹಾಕೋದು, ಈ ಸ್ಟೈಲು, ಅದು ಇದು ಅಂತಂದು ಎಲ್ಲ ಹೇಳ್ತಿದ್ದೀರ. ನಮ್ಮ ಪೂರ್ವಜರು ಅವನ್ನೆಲ್ಲ ಮೊದಲೇ ಅನುಭವಿಸೇ ಹೋಗಿದ್ದಾರೆ. ಅವೆಲ್ಲ ನಮ್ಮ ಗುಹೆ ಒಳಗೆ ಮತ್ತು ಗುಡಿಗಳ ಒಳಗೆ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ನಮಗೆ ಟೈಮ್ ಇಲ್ಲ ಅಂದ್ಕೊಂತ ನಾವು ಹೇಳ್ಕೊಂಡು ಹೋಗ್ತಿರ್ತೀವಿ. ದಿವಸ ನೋಡಿದ್ರೆ ನಾವು ಖಾಲಿನೇ ಇರ್ತೀವಿ. ಅಲ್ಲಿ ಹೋಗಿ ನೋಡಿದಾಗ ನಾವು ಏನು ಪ್ಯಾಷನ್ ಕಂಡುಹಿಡ್ದಿರ್ತೀವಿ, ಅದಕ್ಕಿಂತ ಮುಂಚೆ ನಮ್ಮ ಪೂರ್ವಜರು ಕಂಡುಹಿಡ್ದಿದ್ದಾರೆ, ಮಾಡಿ ಅದನ್ನು ಹಾಕೊಂಡು ಬದುಕಿದ್ದಾರೆ, ತುಂಬ ಸಂತೋಷವಾಗಿದ್ದರು. ಈಗ ನಮಗೆ ಎಷ್ಟು ದುಡ್ಡು ದುಡಿದ್ರು ನಮಗೆ ಸಂತೋಷ ಇಲ್ಲ, ಅವಾಗ ಎಷ್ಟೇ ಕಡಿಮೆ ದುಡಿದ್ರು ಸಂತೋಷವಾಗಿದ್ದು ಖುಷಿಯಾಗಿದ್ವಿ. ಇಲ್ಲಿ ಬಂಡೆ ಇದೆ, ಕಲ್ಲು ಅಲ್ಲಿದೆ, ಬಂಡೆ ಹೆಂಗೆ ಬರ್ದಾ? ಎತ್ತರಕ್ಕೆ ಏನಾರ ಇಟ್ಕೋತಾ ಇರ್ಬೋದು ಒಂದು, ಇಲ್ಲಾಂದ್ರೆ ಅವ್ರ ಹೈಟ್ ಇದ್ರು ಜನಗಳು, ಅವಾಗಿನ ಜನಗಳ ಹೈಟ್ ಜಾಸ್ತಿ. ಓಕೆ, ತುಂಬ ಗಟ್ಟಿಯಾಗಿದ್ರು. ಓಕೆ ಓಕೆ. ಅಥವಾ ಈ ಬಂಡೆನ ಏನಾರು ಹೈಟ್ ಇತ್ತು ಅವಾಗ? ಇಲ್ಲ, ಬಂಡೆ ಎಷ್ಟೇ ಇತ್ತು, ಇದ್ರ ಮೇಲೆ ಏನಾರ ಇಟ್ಕೊಂಡಿರ್ಬೋದು, ಇಷ್ಟೇ ಇಟ್ಕೊಂಡಿರ್ಬೋದು. ಇದಕ್ಕಿಂತ ಹೈಟ್ ಇದೆ ಒಂದೊಂದು ಕಡೆ ನೋಡಿದ್ರೆ. ಇದಕ್ಕಿಂತ ಹೈಟ್ ಇದೆ, ಇದಕ್ಕಿಂತ ಗ್ಯಾಪ್ ಜಾಸ್ತಿ ಇದೆ, ಎತ್ತರ ಜಾಸ್ತಿ ಇದೆ. ಅವಾಗ ಅವ್ರು ಏನು ಮಾಡ್ತಿದ್ರು, ಈಗ ನಾವು ಮನೆ ಕಟ್ಟಬೇಕಾದ್ರೆ, ಮನೆಗಳನ್ನು ಕಟ್ಟಡ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಬಿದಿರಿನ ಹಿಂಗೆಲ್ಲ ಸಾರ್ವೆ ಹಾಕೋತೀವಿ. ನಿಮ್ಮ ಕಡೆ ಸಾರ್ವೆ ಹಾಕೋತೀವಿ ಅಂತಂದು ಹೇಳ್ತಿದ್ರಿ. ಅದನ್ನ ಕಟ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಸಿಮೆಂಟನ್ನು ಹಿಂಗೆ ಹೊಡಿತೀವಿ, ಪ್ಲಾಸ್ಟರ್ ಮಾಡ್ತಾ ಇರ್ತೀವಿ. ಅದೇ ಥರನ ಕಟ್ಕೊಂಡು ಇದಕ್ಕೆ ಮಾಡಿರ್ಬೋದು. ಇಲ್ಲಿ ಕೆಳಗೆಲ್ಲ ಕಟ್ಕೊಳಕ್ಕೆ ಜಾಗ ಇದೆ ಇಲ್ಲ ಅವ್ರಿಗೆ, ಕಟ್ಕೋಬೋದಲ್ಲ. ಕಟ್ಕೊಂಡು ಅದಕ್ಕೆಲ್ಲ ಆರಾಮ್ ಕುತ್ಕೊಂಡು ಅಲ್ಲೇ ಪೇಂಟ್ ಮಾಡ್ಬೋದಾಗಿತ್ತಲ್ಲ. ಅದ್ರ ಮೇಲೆ ಮಲ್ಲಿಗೆ ಪೇಂಟ್ ಮಾಡ್ಬೋದಾಗಿತ್ತಲ್ಲ ಅಲ್ವಾ? ಆ ಸಾರ್ವೆ ಅಂತಿರಲ್ಲ, ಅದ್ರ ಮೇಲೆ ಕಟ್ಟಿದ ಮೇಲೆ ಅದ್ರ ಮೇಲೆ ಮಲ್ಲಿಗೆ ಪೇಂಟ್ ಮಾಡ್ಬೋದಾಗಿತ್ತಲ್ಲ. ಇಲ್ಲಿ ಕಾಣಿಸುತ್ತೆ ನೋಡಿ, ಜಿಂಕೆ ಚಿತ್ರ ಕಾಣಿಸುತ್ತಾ ನೋಡಿ ಸರ್, ನೀಟಾಗಿ ಕಾಣೋದು ಜಿಂಕೆ. ತುಂಬ ಚೆನ್ನಾಗಿದೆ, ಇನ್ನೂ ಹಾಳಾಗಿಲ್ಲ. ಅದು ಪ್ರಾಣಿಯ ರಕ್ತ, ಪ್ರಾಣಿಗಳ ರಕ್ತ, ಕಾಡಂದಿ ರಕ್ತ, ಎಲುಬು ಮತ್ತು ಗಿಡ ಮೂಲಿಕೆ ಮಿಕ್ಸ್ ಮಾಡಿ ಪೇಂಟ್ ಮಾಡಿದ್ದಾರೆ. ಯಾರೇ ಹೋದಾಗೂ ಹತ್ತಿರದಿಂದ ಆಗಲಿ ಆ ಪೇಂಟ್ ಆಗಿರ್ಬೋದು, ಇದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಖುಷಿ ಪಡ್ಬೇಕು ನೋಡಿ ನಮ್ಮ ಪೂರ್ವಜರು ಹಿಂಗೆ ಬದುಕಿದಾರಂತ. ಅದು ಮುಟ್ಟೋದಾಗಲಿ, ಅಲ್ಲಿ ಹೆಸರುಗಳನ್ನು ಬರೆಯೋದಾಗಲಿ, ಯಾವುದೇ ಥರ ಹಾಳು ಮಾಡೋದಾಗೋದು ಅದನ್ನು ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಎಲ್ಲರಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ಬನ್ನಿ ನೋಡಿ, ಖುಷಿ ಪಡಿ. ಯಾವುದೇ ರೀತಿ ಇದ್ರೆ ಅದನ್ನು ಹಾಳು ಮಾಡಬೇಡಿ. ಯಾಕಂದ್ರೆ ದೇಶ ಸಂಪತ್ತು ನಾವು ನೋಡಿದಷ್ಟಲ್ಲ, ಮಕ್ಕಳು ಮೊಮ್ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಅದು ಬೇಕು. ನೋಡಿ, ಇದನ್ನ ಈ ಚಿತ್ರ ಬರೆದಿದ್ರಲ್ಲ ಸರ್, ಈ ಚಿತ್ರನ ಅವ್ನು ಮಲ್ಕೊಂಡೇ ಬರ್ದಿರ್ಬೇಕು 100%. ಹೌದೌದು, ಯಾಕಂದ್ರೆ ನಿಂತ್ಕೊಂಡು ಬರೆದ್ರೆ ಬೇರೆ ಥರ ಬರುತ್ತೆ, ಅವ್ನು ಬಹುಶಃ ಮಲ್ಕೊಂಡೇ ಬರ್ದಿರ್ಬೇಕು. ಅದೇ ಈ ಕೇವ್ ಟೆಂಪಲ್ ಒಳಗೂ ಹಾಗೆ ಆಗಿದೆ. ಹೆಂಗಾಗಿದೆ ಕೇವ್ ಟೆಂಪಲ್ ಒಳಗೆ ಅಂತಂದರೆ, ಈಗ ಮೇಲೆಲ್ಲ ಪೇಂಟ್ ಹಚ್ಬೇಕು, ಕಂಬಕ್ಕೆ ಹಚ್ಬೇಕು, ಕಂಬ ಆರಾಮಾಗೆಲ್ಲ ಹಚ್ಬೋದು. ಮೇಲೆ ಚಾವಣಿಗೆಲ್ಲ ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಅದನ್ನೇನು ಕೆತ್ತನೆ ಮಾಡಿ ಹಾಕೊಂಡ್ಬಂದಿದ್ದಲ್ಲ, ಉಳಿ ಸುತ್ತಿಗೆಯಿಂದ ಕೆತ್ತನೆ ಮಾಡಿದ್ರು. ಈಗ ಬಂಡೆ ಹಿಂಗೆ ಕೆತ್ತನೆ ಮಾಡ್ಕೊಂಡು ಒಂದು ಉಳಿ ಸುತ್ತಿಗೆ ತೊಗೊಂಡು ಹಿಂಗೆ ಕೆತ್ತನೆ ಮಾಡ್ತೀವಿ ಅಂದ್ರೆ ಕಣ್ಣಾಗ ಹಾಳು ಬೀಳುತ್ತಾ. ಅಟ್ಟ ಕಟ್ಟಿ ಅಟ್ಟದ ಮೇಲೆ ಮಲ್ಲಿಗೆ ಕೆತ್ತನೆ ಮಾಡಬೇಕು, ಮಲ್ಲಿಗೆ ಮಾಡ್ಬೇಕು. ಅಟ್ಟ ಕಟ್ಟಿ ಅಟ್ಟದ ಮೇಲೆ ಮಲ್ಲಿಗೆ ಮಾಡಬೇಕು. ಅದೇ ಥರನಾಗಿ ಅಟ್ಟ ಕಟ್ಟಿ ಅಟ್ಟದ ಮೇಲೆ ಇವ್ರು ಮಲ್ಲಿಗೆ ಕುಂಚ ಹಿಂಗೆ ತೊಗೊಂಡು ಹಿಂಗೆ ಎದ್ದು ಇವಕ್ಕೆಲ್ಲಕ್ಕೂ ಪೇಂಟ್, ಕೆಂಪ, ಹಸಿರು, ಹಳದಿ ಎಲ್ಲ ಆ ಕೇವ್ ಟೆಂಪಲ್ ಒಳಗೆ ಎಲ್ಲದಕ್ಕೂ ಬಣ್ಣ ಬಡ್ದಿದ್ದಾರೆ. ಅದೇ ಥರನಾಗೂ ಇಲ್ಲೇ ಸೇಮ್ ಪೇಂಟ್ ಮಾಡಿದ್ದಾರೆ. ಪ್ರಾಣಿಗಳ ನೀರು ಕುಡಿಯೋಕೆ ಬರ್ತಿದ್ದು, ಅವಾಗ ಇವ್ರು ಬೇಟೆ ಆಡ್ತಾ ಇದ್ರಲ್ಲಿ. ಆ ಬೇಟೆ ಆಡಿದಾಗ ತಮಗೆ ತಿನ್ನಕ್ಕೆ ಬೇಕಲ್ಲ, ಅದು ಅದಕ್ಕೋಸ್ಕರ ಬೇಟೆ ಆಡೋದು. ಅದರ ರಕ್ತ, ಅದರ ಎಲುಬು ಎಲ್ಲ ಮಿಕ್ಸ್ ಮಾಡಿ ಅಂತ ತೊಗೊಂಬಂದು ಈ ಪೇಂಟಿಂಗ್ ಮಾಡಿದ್ದಾರೆ ಅವರು. ಅವಾಗ ಮಾಡಿದ್ದು. ಮತ್ತು ನೋಡಿ, ಅದು ಅವಾಗ ಎಂಥ ಪೇಂಟಿಂಗ್ ಮಾಡಿದ್ರು ಹೋಗ್ಬಿಡುತ್ತೆ. ಹೌದು, ಆದರೆ ಆ ಕಾಲದಲ್ಲಿ ಅವರು ಸಹಜವಾಗಿ ಸಿಕ್ಕೋ ರಕ್ತ ಮತ್ತು ಇತ್ಯಾದಿ ಗಿಡಮೂಲಿಕೆ ಹಾಕಿದ್ದಕ್ಕೆ ಹೋಗೇ ಇಲ್ಲ, ಅದು ಹೋಗೇ ಇಲ್ಲ, ಹಾಳಾಗೋದೇ ಇಲ್ಲ. ಅದೊಂದು ಚುಕ್ಕಿನೂ ಹಂಗೆ ಇದೆ ನೋಡಿ, ಹಂಗೆ ಇದೆ, ಚುಕ್ಕಿನೂ ಹಂಗೆ, ಬರೀ ಚುಕ್ಕಿ ಇಟ್ಟಿದ್ದು ಹಂಗೆ ಇದೆ. ಇದು ಜಿಂಕೆ ಚಿತ್ರ. ಇದು ಸರ್ ಏನು ಸರ್, ಮಗನ ಎತ್ಕೊಂಡೇ ಬರ್ತಾ ಇದ್ದೀರಾ ಸರ್? ಇಲ್ಲಿ ಇದು ಗುಡ್ಡ ಅಲ್ಲ, ಅವ್ನು ನಡೆಯೋಕೆ ಆಗ್ತಾ ಇಲ್ಲ, ಆಮೇಲೆ ಮುಳ್ಳು ನಡ್ತಾ ಇದೆ, ಅದಕ್ಕೆ ಹೊತ್ಕೊಂಡ್ಬರ್ತಾ ಇದ್ದೀನಿ. ಓಕೆ, ಎಷ್ಟು ಮಕ್ಕಳು ನಿಮಗೆ?
ನಮಗೆ 2 ಮಕ್ಕಳು, ಒಂದು ಗಂಡು ಇನ್ನೊಂದು ಹೆಣ್ಣಿದೆ ಮನೆಯೊಳಗೆ. ಆಕೆ ಹೆಸರು ವಿನಯವತಿ. ವಿನಯವತಿ? ಹಾಂ, ವಿನಯವತಿ. ಈ ಊರಿನ ಮಹಾರಾಣಿಯ ಹೆಸರು ಆಕೆಗೆ ಇಟ್ಟಿದ್ವಿ. ಯಾವುದು? ಬಾದಾಮಿ ಮಹಾರಾಣಿ? ಬಾದಾಮಿ ಮಹಾರಾಣಿ. ಅಂದರೆ ನಮ್ಮ ರಾಜ ಏನು ಮಾಡ್ತಾನೆ, ಯುದ್ಧಕ್ಕೆ ಹೋಗಿರ್ತಾನೆ. ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಜಯ ನಮಗೆ ಸಿಗುತ್ತೆ. ಜಯ ನಮಗೆ ಸಿಕ್ಕ ಹೊತ್ನಾಗ ಅವಾಗ ಏನಾಗುತ್ತಂದ್ರೆ ಸೈನ್ಯ ಮರಳಿ ಬಾದಾಮಿಗೆ ಬರ್ತಾ ಇರ್ತೈತಿ. ಕೂತತಂತ್ರ ಅಂತೀವಿ. ವೈರಿಗಳ ರಾಜನ ಅಷ್ಟೇ ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ಸೈನ್ಯ ಈ ಎಲ್ಲ ಬಂದು ಬಾದಾಮಿ ಸೇರ್ಕೊಂಡ್ಬಿಡ್ತಾ. ಸೇರ್ಕೊಂಡ್ಗಳನ್ನ ರಾಜನ ಹುಡುಕ್ತಾರೆ, ರಾಜ ಎಲ್ಲ. ಅವಾಗ ಗೊತ್ತಾಗ್ತಾರೆ ರಾಜ ಕಿಡ್ನಾಪ್ ಅಂತಂದ್ರೆ. ಆವಾಗ ತಂದೆ ತಾಯಿಗೆ ಹೋಗಿ ಹೇಳ್ತಾರೆ, ವಿನಯವತಿ ಮಹಾರಾಣಿ ಅವ್ರ ತಾಯಿಗೆ ಹೇಳ್ತಾರೆ, ಇಲ್ಲ ಮಗ, ನಿಮ್ಮ ಮಗ ಕಿಡ್ನಾಪ್ ಆದ ಅಂದ್ಗಳೇ. ಈ ಊರಿನ ಮನೆ ದೇವರು, ಮಹಾಕೂಟದ ಮನೆ ದೇವರು ಅವ್ರದ್ದು. ಈ ಬಾದಾಮಿಯಿಂದ 5 ಕಿಲೋಮೀಟ್ರ್ ಮಹಾಕೂಟ, ಚಾಲುಕ್ಯರ ಮನೆ ದೇವರು. ಆ ದೇವರಿಗೆ ಆಕಿ ಬೇಡ್ಕೋತಲ್ಲ, ಏನಂತ ಬೇಡ್ಕೋತಲ್ಲ, ನನ್ನ ಮಗ ಮರಳಿ ರಾಜ ಅವ ಬಂದ್ರೆ ಈ ಊರಲ್ಲಿ ಜಂಬುಲಿಂಗ ಗುಡಿಯನ್ನು ಕಟ್ಟಿಸ್ತೀನಿ ಅಂತಂದು ಬೇಡ್ಕೋತಲ್ಲ. ಅದು ಊರಲ್ಲಿ ಇದೆ, ಒಳಗಡೆ ಇದೆ. ಅದನ್ನ ವಿಡಿಯೋ ನೀವು ಮಾಡಿಲ್ಲ, ಈಗ ಸದ್ಯಕ್ಕೆ ಇದೆ. ಅದನ್ನ ವಿಡಿಯೋ ನೀವು ಮಾಡಿಲ್ಲ. ವಿರೂಪಾಕ್ಷ ಗುಡಿ ಹಿಂದ್ಗಡೆನೇ ಇದೆ, ಜಂಬುಲಿಂಗ ಗುಡಿ ಅಂತ ಕಳಿಸಿ. ನನ್ನ ಮಗ ಮರಳಿ ಬಾದಾಮಿ ಬಂದ್ರೆ ಅದನ್ನ ಗುಡಿ ಕಟ್ಟಿಸ್ತೇನಂತಲ್ಲ. ಅವತ್ತು ಕೆಲವು ದಿನಗಳ ನಂತರ ಈ ಊರಿಗೆ ಬರ್ತಾನೆ. ಬಂದ್ಗಳೇನೆ ಈ ಊರಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಫುಲ್ ಖುಷಿಯಾಗಿರ್ತೈತಿ ಜನ. ಆವಾಗ ಹಬ್ಬ ಎಲ್ಲ ಮಾಡ್ತಿರ್ತಾರೆ. ರಾಜ ಮರಳಿ ಬಂದ ತುಂಬ ಖುಷಿಯಾಗಿರ್ತೈತಿ. ತಾಯಿಗೆ ಹೋಗಿ ಭೇಟಿಗಳೇನ ವಿನಯವತಿ ಮಹಾರಾಣಿಗೆ ಭೇಟಿ ಆಗ್ತಾನೆ ತನ್ನ ತಾಯಿಗೆ. ಅವಾಗ ಹೇಳ್ತಾಳಕಿ, ನೋಡಪ್ಪ, ನೀನು ಸೆರೆ ಸಿಕ್ಕಾಗ ನಾನು ನಮ್ಮ ಮನೆ ದೇವರಾದ ಮಹಾಕೂಟ, ಆ ಮಹಾಕೂಟ ದೇವರಿಗೆ ಬೇಡ್ಕೊಂಡಿದ್ದೆ. ಏನಂತ ಬೇಡ್ಕೊಂಡಿದ್ದೆ, ನೀನು ಮರಳಿ ಜೀವಂತ ಈ ಊರಿಗೆ ಬಂದರೆ ಇಲ್ಲಿ ಜಂಬುಲಿಂಗ ಗುಡಿ ಕಟ್ಟಿಸ್ತೇನೆ ಅಂತಂದು ಬೇಡ್ಕೊಂಡಿದ್ದೆ ಅಂದ್ಗಳೇನ. ಆ ತಾಯಿಗೆ ಹೇಳ್ತಾನೆ, ಆಯಿತು ನೀ ತಾಯಿ, ನೀನು ಬೇಕಾದ ಗುಡಿ ಕಟ್ಟಿಸು, ನಿಂಗೆ ಏನು ಅದ್ರದ್ದು ಹಣದ ಸಹಾಯ, ಅದ್ರದ್ದು ಏನು ಖರ್ಚು ಬೇಕು ಅದೆಲ್ಲ ನಾನು ಕೊಟ್ಕೋತೀನಿ ಅಂತಂದು ಹೇಳ್ತಾನೆ. ಆವಾಗ ಆ ಜಂಬುಲಿಂಗ ಗುಡಿಯನ್ನು ಈ ಕಟ್ಟಿಸಿದ್ಲು. ಈ ಸದ್ಯಕ್ಕೆ ಅದು ಅಲ್ಲಿದೆ, ಬಾದಾಮಿ ಒಳಗೆ. ಈಗೂ ಪೂಜೆ ಆಗ್ತಾ ಇದೆ, ಬಾದಾಮಿ ಒಳಗೆ ಇದೆ. ಇದ್ರ ಗುಡಿ ಮಗ್ಲೇ ಇದೆ, ಅಲ್ಲೇ ಊರೊಳಗೇ ಇದೆ. ಆ ಕೇವ್ ಟೆಂಪಲಿಂದ ಒಂದು ಸ್ವಲ್ಪ ಮುಂದ್ಗಡೆ ಬರಬೇಕು. ಅಲ್ಲಿ ಬಂದಾಗ ಅದು ಸಿಗುತ್ತೆ. ವಿರೂಪಾಕ್ಷ ಟೆಂಪಲ್ ಹಿಂದ್ಗಡೆನೇ ಇದೆ. ವೆರಿ ಗುಡ್. ಓಕೆ. ಸೊ ಆ ವಿನಯವತಿ ಅಂದರೆ ಈ ಬಾದಾಮಿಯನ್ನು ಆಳಿದ ರಾಜನ ಪತ್ನಿ, ಅಂದರೆ ಮಹಾರಾಣಿ ವಿನಯವತಿ ಹೆಸರು ನಿಮ್ಮ ಮಗಳಿಗೆ ಇಟ್ಟಿದ್ದೀರಾ? ನಮ್ಮ ಮಗಳಿಗೆ ಇಟ್ಟಿದ್ದೀವಿ. ಸೂಪರ್. ಅಂದರೆ ಈ ನಾಡ ಪ್ರೇಮಕ್ಕೆ, ಈ ನಾಡಲ್ಲಿ ಹುಟ್ಟಿದ ಮಗ ನೀವು ಅಂತ. ಹೌದು, ಸೂಪರ್. ಓಕೆ. ವಿನಯವತಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಆಗಿತ್ತು. 6ನೇ ಶತಮಾನದಾಗ ಚಾಲುಕ್ಯರ ರಾಜಧಾನಿ ಬಾದಾಮಿ ಆಗಿತ್ತು. ಇದಕ್ಕಿಂತ ಫಸ್ಟ್ ಇವ್ರ ರಾಜಧಾನಿ ಯಾವುದಾಗಿತ್ತು ಅಂತ ಐಹೊಳೆ. ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತಾ ಹೋದರೆ ಇದಕ್ಕೆ ಬಾದಾಮಿ ಚಾಲುಕ್ಯರಂತ ನಾವು ನೋಡ್ತೀವಿ. ಮೊದಲು ಐಹೊಳೆ ಆಗಿತ್ತು ರಾಜಧಾನಿ. 6ನೇ ಶತಮಾನದಾಗ 4 ಗುಹೆಗಳನ್ನು ಕೊರೆಸ್ತಾರೆ ಸರ್. ಒಂದೇದು ಜೈಶಿವನ ಮಗ ರಣರಾಗನ ಮಗ 1ನೇ ಪುಲಿಕೇಶಿ ಮಕ್ಕಳು ಕೀರ್ತಿ ವರ್ಮ, ಮಂಗಳೇಶಿ. ಈ ಗುಹೆಯನ್ನು 4 ಗುಹೆಗಳನ್ನು ಎಲ್ಲ ರಾಜರು ಕೊರಿಸಿದ್ದಾರೆ. ಆದರೆ ನಮಗೆ 3ನೇ ಗುಹೆಗೆ ಮಾತ್ರ ದಾಖಲಾತಿದೆ. 3ನೇ ಗುಹೆ ಅಲ್ಲೊಂದು ಶಾಸನ ಇದೆ, ಅಂದ್ರೆ ಮಂಗಳೇಶನ ಶಾಸನ. ಆ ಗುಹೆಯನ್ನು 12 ವರ್ಷ ಕೊರೆಸಿ ತನ್ನ ಅಣ್ಣನಿಗೋಸ್ಕರವಾಗಿ ದಾನ ಕೊಟ್ಟಂಥ ದಾನ ಪತ್ರ ಮಾತ್ರ ಇದೆ. ಅಲ್ಲೇ ಬಂಡೆ ಮೇಲಿದೆ. ಚಾಲುಕ್ಯರ ಆಳಿದ ನಾಡಿದು. ಇದು ಮುಳ್ಳು ಪಾರ್ಟಿ ಇಲ್ಲ ಆಗುತ್ತೆ ಸರ್. ನಾನು ಹತ್ತಿದ್ದೀನಿ ಒಮ್ಮೆ. ಅಲ್ಲೇ ಹೋಗಿದ್ರಲ್ಲ ಸರ್, ಅಷ್ಟೇ ಮುಗೀತು. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥದ್ದು ತುಂಬ ಐತಿಹಾಸಿಕವಾದಂತಹ 4000 ವರ್ಷಗಳ ಹಿಂದಿನ ಪೇಂಟಿಂಗ್. ಸ್ನೇಹಿತರೆ ಸರ್, 2ನೇ ಗುಹೆ ಹತ್ರ ಬಂದ್ವಿ ನಾವು. ಇಲ್ಲ, 2ನೇ ಗುಹೆ ಅಲ್ಲ, 2ನೇ ಬಂಡೆ ಹತ್ರ ಬಂದಿದೆ ಸರ್ ನಾವು. ಈಗ 1ನೇ ಪೇಂಟಿಂಗ್ ಅದನ್ನು ನೋಡಿದ್ವಿ. ಸೂಕ್ಷ್ಮಶಿಲಾಯುಗ, ಮಧ್ಯಶಿಲಾಯುಗ, ಆದಿಮಾನವರು ಮಾಡಿದ ಪೇಂಟಿಂಗ್ ಅಲ್ಲಿ ನೋಡಿದ್ವಿ ಆ ಕಡೆ. ಇದು 2ನೇ ಬಂಡೆ ಮೇಲೆ ಇರುವಂತ ಚಿತ್ರ. ಇಲ್ಲಿ ಮೇಲ್ ಕಾಣಿಸುತ್ತೆ ನೋಡಿ, ಈ ಕಡೆನ ಅದು ಮನುಷ್ಯನ ಚಿತ್ರ ಕಾಣಿಸುತ್ತ. ಅದು ಚೆಂಡು, ಕೈಯಲ್ಲಿ ಕೋಲ್ ಹಿಡ್ದಿದ್ದಾನೆ. ಆಮೇಲೆ ಕಾಲು, ಆಮೇಲೆ ಈ ಕಡೆ ಒಂದು ಜಿಂಕೆ ಚಿತ್ರ, ಈ ಕಡೆ ಒಬ್ಬ ಮನುಷ್ಯ, ಈ ಕಡೆ ಒಬ್ಬ ಮನುಷ್ಯ, 2 ಜನ ಮನುಷ್ಯರಿದ್ದಾರೆ. ಈ ಕಡೆ ಒಬ್ಬ ಮನುಷ್ಯ, ಈ ಕಡೆ ಒಬ್ಬ ಮನುಷ್ಯ. ಮೇಲೆ ಅಲ್ಲೊಂದು ಜಿಂಕೆ ಕಾಣಿಸುತ್ತ, ಕೆಳಗೆ ಅವ್ನ ಕಾಲ್ ಹತ್ರ ಒಂದು ಜಿಂಕೆ ಕಾಣಿಸುತ್ತ. ಹೌದು, ಕಾಲ ಹತ್ರ ಒಂದು ಜಿಂಕೆ ಇದೆ. ಇದು ನಮ್ಮ ಪೂರ್ವಜರು, ಆದಿಮಾನವರು ಅವ್ರು ಮಾಡಿದಂತ ಚಿತ್ರ ಇದು. ಇದೊಂದು. ಸೊ ಆ ಕಡೆ ಒಂದು ಬಂಡೆ, ಈ ಕಡೆ ಒಂದು ಬಂಡೆ. ಇದಿಷ್ಟೇ ಅಲ್ಲ, ಇನ್ನು ಹುಡುಕಿದ್ರೆ ಈ ಗುಡ್ಡದೊಳಗೆ ಇನ್ನೂ ತುಂಬಾ ಇದೆ. ಕೈಯೊಳಗ ಒಂದು ಕೋಲ್ ಹಿಡ್ಕೊಂಡಿದ್ದಾನೆ. ಅದೇ ಸೇಮ್ ಇಲ್ಲಿ ಬರ್ತಾ. ಅವ್ನ ಕಾಲ್ಗಳ ದಪ್ಪ, ಸೊಂಟ ತೆಳ್ಳೆಗೆ, ಮುಖ, 2 ಕೈ, ಆಮೇಲೆ ಜಿಂಕೆ ಕಾಲ್ ಹತ್ರ ಒಂದು ಜಿಂಕೆ, ಆಮೇಲೆ ಒಂದು ಜಿಂಕೆ. ಅದನ್ನ ಬರೆದ ಆರ್ಟಿಸ್ಟ್ ಆ ಬಂಡೆ ಮೇಲೆ ಕುತ್ಕೊಂಡು ಬರ್ತಾನೆ. ಹೌದು, ಇಲ್ಲಿವರೆಗೆ ಹತ್ಕೊಂಡು ಮಾಡ್ಕೊಂಡು ಅಲ್ಲಿ ಹತ್ರ ಹೋಗಿ ಅದ್ರ ಮೇಲೆ ಕುತ್ಕೊಂಡು ಬರ್ದಿದ್ದಾನೆ. ಇಲ್ಲಿ ನೋಡಿ, ಇಲ್ಲೂ ಮಳೆ ನೀರು ಬೀಳಾಗ್ತಿಲ್ಲ, ಒಣ್ಣೆದ್ದು ಬಿಸಿಲು ಬೀಳುವುದಿಲ್ಲ.
ಬಿಸಿಲು ಆ ಕಡೆನೇ ಪಾಸ್ ಆಗಿ ಹೋಗ್ಬಿಡ್ತದೆ. ವಾವ್, ಹೌದು ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ಅಲ್ಲೊಂದು ಬಂಡೆ ನೋಡಿದ್ವಲ್ಲ, ಆ ಬಂಡೆ ದಕ್ಷಿಣಕ್ಕಿತ್ತು, ದಕ್ಷಿಣದ ಕಡೆ ಬರ್ದಾನೆ, ಇದು ಉತ್ತರದ ಕಡೆ ಇರೋದು, ಉತ್ತರದ ಕಡೆ ಬರ್ದಿದ್ದಾನೆ ಅವನು. ಸೊ ಅದು ಹತ್ರಕ್ಕೆ ಬರ್ದಿರೋಂಥ ಪೇಂಟಿಂಗ್ ಸ್ನೇಹಿತರೆ ಇದು. ಸರ್ ಅಂದ್ರೆ ಅವ್ನು ತುಂಬಾ ಸೈಂಟಿಫಿಕ್ ಇದಿತ್ತು ಅವನಿಗೆ, ದಿಕ್ಕುಗಳ ಬಗ್ಗೆ ಗೊತ್ತಿತ್ತು. ಆಮೇಲೆ ಬಿಸಿಲು ಅದ್ರ ಮೇಲೆ ಬೀಳಬಾರ್ದು, ಮಳೆ ನೀರು ಅದ್ರ ಮೇಲೆ ಬೀಳಬಾರ್ದು, ಬಿದ್ರೆ ಅದು ಹಾಳಾಗುತ್ತಾ, ಅದಕ್ಕೋಸ್ಕರವಾಗಿ ಅದು ಹಾಳಾಗದ ರೀತಿಯಲ್ಲಿ ಅದನ್ನ ಇದನ್ನ ಮಾಡಿದ್ದಾನೆ, ಪೇಂಟಿಂಗ್ ಮಾಡಿದ್ದಾನೆ. ಅಬ್ಬಾ, ಹ್ಯಾಟ್ಸ್ ಆಫ್. ಅವ್ನ ಕ್ರಿಯೇಟಿವಿಟಿಗೆ ಇರ್ತಲ್ಲ, ಅವ್ನ ಜಾಗ ಸೆಲೆಕ್ಷನ್ ಇದೆಯಲ್ಲ ಅದ್ಭುತ. ನೋಡಿ ಬಂದು ನೋಡಿ ಅಂತ ದೊಡ್ಡ ಅಪಾತನ ಇದೆ ಇಡೀ ನಮ್ಮ ಅಲ್ಲಿ ಮೇಲೆ ಹತ್ತೋದ್ನೇ ಒಂದ್ ಸ್ವಲ್ಪ ಮಿಸ್ ಆದ್ರೆ ಕೆಳಗೆ ಬೀಳ್ತಾನೆ ಅಷ್ಟೇ. ಆಮೇಲೆ ಅಟ್ಟ ಕಟ್ಕೋಬೇಕು, ಅದ್ರ ಮೇಲೆ ಹತ್ಕೋಬೇಕು, ಇಲ್ಲಿಗೆ ಅದನ್ನ ನಿಲ್ಲಿಕ್ಲಿಕ್ಕೆ ಅಂದ್ರೆ ಅಲ್ಲಿವರೆಗೂ ಅಟ್ಟ ಕಟ್ಕೊಂಡು ಅಲ್ಲಿ ಕೂತ್ಕೊಂಡು ಅದನ್ನ ಚಿತ್ರವನ್ನು ಬಿಡಿಸ್ಬೇಕು. ಜೊತೆಗೆ ಪೇಂಟು ಅವೆಲ್ಲ ತಗೋಬೇಕು. ಬ್ರಷ್ ಇತ್ತು ಅವನ ಹತ್ರ, ಅದು ಗೊತ್ತಿಲ್ಲ, ಅಥವಾ ಯಾವುದೋ ಕಡ್ಡಿ ಗಿಡ್ಡಿ ಬರೀತಿದ್ದ, ಅದೇ ಏನೋ ಮಾಡಿರ್ಬೋದು, ಉಪಯೋಗ ಮಾಡಿರ್ಬೋದು, ಎಲೆ ಗಿಲೆ ಕಡ್ಡಿ ಏನೋ ಆ ಥರ ಆಗಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.